ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಚಿತ್ರರಂಗದ ಮೋಸ ವಂಚನೆಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ. ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಒನ್ಲಿ ನಾಟ್ ಕನ್ನಡ, ತೆಲುಗು ತಗೊಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಭಾಯ್ಜ ಹಿಂದಿ ಪಿಕ್ಚರ್ ರಿಲೀಸ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋರು ನಾನು ಒಬ್ಬನೇನೆ. ಆದ್ರೆ ನಾನು ಏನು ಮಾಡಿದೆ ಅಂದರೆ, ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ. ಅದು ಅಂತೂರ ಹಾಕೋಣ ಇವಾಗ ತಿಳ್ಕೊಂಡಿದ್ದೀನಿ. ನಾವು ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ, ನನಗಿಂತ ಏಜ್ ಕಮ್ಮಿ, ನನಗೇನು 100 ಇಲ್ಲ, 90 ಇಲ್ಲ, ಇನ್ನೂ 66. ಇನ್ನು ನಮ್ಮ ಫಾದರು ತಮಗೆ ಮೋಸ ಮಾಡಿದವರು ಕೆಲವರು ಜೈಲು ಪಾಲಾಗಿದ್ದಾರೆ, ಕೆಲವರು ಸತ್ತೇ ಹೋಗಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ. ಎಷ್ಟೋ ಜನ ನಿರ್ದೇಶಕ ಪೂರಿ ಜಗನ್ನಾಥ್ ಅವರನ್ನು ಕನ್ನಡ ಇಂಡಸ್ಟ್ರಿಗೆ ತಂದಿದ್ದು ನಾನು ಎಂದರು. ಇದೇ ಪೂರಿ ಜಗನ್ನಾಥ್ ಕರ್ಕೊಂಡ್ಬಂದು ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾರ್ದು ಸೌತ್ ಇಂಡಿಯಾ ಯಾರು ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಅಂತ ಎದೆ ತೊಚ್ಕೊಂಡು ಹೇಳ್ಕೊತೀನಿ. ಆದ್ರೂ ನನಗೆ ಮೋಸ ಮಾಡೋರು ಇದಾರ ಇವತ್ತು. ಇಲ್ಲ, ದೇವ್ರು ಕಟ್ಕೊಂಡ, ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನಿನ್ ಬಾ ಮೇಲೆ ದೇವ್ರು ಕಟ್ಕೊಂಡ. ಹೊಟ್ಟೆ ಉಡ್ಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟು ಸೊತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ತಮ್ಮ ಮಿತ್ರರಿಂದಾದ ಮೋಸ ವಂಚನೆಗಳ ವಿರುದ್ಧ ಅವರು ಹರಿಹಾಯ್ದರು. ದುಡ್ಡು ಕೊಡಿ ಅಂದ್ರೆ ಯಾವ್ದ್ರಿ ಮಯೂರ ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ. ಇದೇ ಸಮಯದಲ್ಲಿ ನಿರ್ಮಾಪಕರಿಗೆ ನಷ್ಟವಾದರೆ ಮತ್ತೊಂದು ಚಿತ್ರಕ್ಕೆ ಕಾಲ್ ಶೀಟ್ ನೀಡಿ ನಿರ್ಮಾಪಕರ ಕಷ್ಟಕ್ಕೆ ಮಿಡಿಯುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಔದಾರ್ಯದ ಗುಣವನ್ನು ನೆನಪಿಸಿಕೊಂಡರು. ಅವರೆಲ್ಲ ಕೂಟವ್ರೆ. ಅವ್ರ ಅಣ್ಣವ್ರು ಹೇಳ್ತಾ ಇದ್ರು, ದಾಸ ಹೋಗ್ತೀನಿ ರೀ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ, ಮಾಡೋಗ್ರಿ. ಹಿಂಗೆಲ್ಲ ಗೊತ್ತಿರೋ ವಿಚಾರ. ಇವಾಗ ಯಾರು ಸ್ವಾಮಿ ಇದ್ದಾರೆ ಆ ಥರ? ತಮ್ಮ ಕಾಟನ್ ಪೇಟೆ ಗೇಟ್ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ AP ಅರ್ಜುನ್ ಜೋಗಿ ಪ್ರೇಮ್ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಬೆಂಕಿಯ ಮಳೆಯನ್ನೇ ಉಗುಳಿದ್ದಾರೆ. ನಾಯಿ ಸಾಕು, ನಾಯಿ ಬಿಡ್ತಾನೆ ದುಡ್ಡು ಹೋದ್ರೆ ತಲೆ ಇಟ್ಕೊತೀನಿ ನೀನು. AP ಅರ್ಜುನ್ ಡೈರೆಕ್ಟ್ರೆ, ನಿನ್ ಬಂದಾಗೆಲ್ಲ ನೀನು 25 ಲಕ್ಷ ಕೊಟ್ಟೆ ಅವನ ಅಪಾಯಿಂಟ್ಮೆಂಟ್ ತಗೊಳಕ್ಕೆ. ಹೋಗಿ ಪ್ರೇಮ್ ಪಿಕ್ಚರ್ ಮಾಡೋದು ಇವತ್ತು ಕಂಡ ಒಬ್ಬ ಪಡಿಯೋರು ಉಳಿದಿಲ್ಲ. ಯಾರು ಉಳಿದವ್ರೆ ಅಂತ ಅವ್ನು ಮಾತ್ರ ಚೆನ್ನಾಗಿ 100 ಕೋಟಿ ದುಡ್ಡು ಮಾಡಿಕೊಂಡು ಫೋನ್ ತೆಗೆಯಲ್ಲ. ಪ್ರೇಮ್ ಲೆಕ್ಕಾಚಾರ ಬಡಿಯ ಬರ ನಿನ್ ಕೆಲಸ ನನ್ನ ಮುಂದೆ ಔಷಧಿಲ್ಲ. ಕನಕಪುರ ಶ್ರೀನಿವಾಸ್ ಅವರ ಮಾತುಗಳು ಮೊದಲೇ ಸಂಕಷ್ಟ ಸ್ಥಿತಿಯನ್ನು ಎದುರಿಸುತ್ತಿರುವ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರು ಮೋಸ ವಂಚನೆಗಳಿಂದ ಅಸಹಾಯಕರಾಗಿರುವ ಸ್ಥಿತಿಯನ್ನು ಪ್ರತಿಬಿಂಬಿಸುವಂತಿದೆ. 35 ವರ್ಷದಿಂದ ಇದು ಸತ್ಯಕಥೆ ನಡೆದಿರೋ ಕಥೆ ಸಿನಿಮಾ ಮಾಡಿರೋದು. ತುಂಬ ಅದ್ಭುತ ಆಗಿದೆ ಸಿನಿಮಾ. ಎಲ್ಲ ಮೆಸೇಜ್ ಇದೆ, ಅಂದರೆ ಫೈಟು, ಆಕ್ಷನ್ನು, ಸಾಂಗ್ ಅಲ್ಲ, ಮೆಸೇಜು. ಕುಡಿದ್ರೆ ಏನಾಗುತ್ತೆ, ಇಸ್ಪೀಡ್ ಆಡಿದ್ರೆ ಏನಾಗುತ್ತೆ ಜೀವನ ಅನ್ನೋದು ಇದು ಸಿನಿಮಾ ಕಥೆ. ನಿಮ್ಮ ಆದ್ಯತೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿ.